ಇವತ್ತು ಮತ್ತೊಂದು ಗಿಡವನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಮತ್ತು ಇದರಿಂದ ನಾವು ಎಷ್ಟು ದುಡ್ಡು ಮಾಡಬಹುದು, ಯಾವ ರೀತಿ ನಾವು ಆರ್ಥಿಕವಾಗಿ ಸಬಲರಾಗ್ಬೋದು, ಎಷ್ಟು ಗಿಡಗಳನ್ನು ಬೆಳೆದರೆ ನಮಗೆ ಎಷ್ಟು ದುಡ್ಡು ಬರುತ್ತೆ, ಅಥವಾ ಒಂದು ಗಿಡದಿಂದ ನಾವು ಎಷ್ಟು ಸಂಪಾದನೆ ಮಾಡ್ಬೋದು, ಮತ್ತು ಈ ಗಿಡ ಬೆಳೆಯೋದ್ರಿಂದ ಆಗ್ತಕ್ಕಂಥ ಆರೋಗ್ಯದ ಪ್ರಯೋಜನಗಳು ಏನು, ಇವೆಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋವನ್ನು ಎಂಡ್ವರೆಗೂ ನೋಡಿ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರ್ತಕ್ಕಂಥ ಗಿಡ ಸೀಬೆ ಗಿಡ. ನಮ್ಮ ತೋಟದಲ್ಲಿ ಸುಮಾರು ನಾವು 300 ಸೀಬೆ ಗಿಡಗಳನ್ನು ಹಾಕಿದ್ದೇವೆ. 300 ಸೀಬೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆದು ಬರ್ತಾ ಇದೆ. ಸೊ ನೀವೇ ನೋಡಬಹುದು, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವು ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂತಹ ಸೀಬೆ ಗಿಡಗಳು ಬಹಳ ದಟ್ಟಪುಷ್ಟವಾಗಿ ಬರ್ತಾ ಇದೆ. ನೈಸರ್ಗಿಕವಾಗಿ ಅಂದರೆ ಇದು ಒಂದು ವಿಷಮುಕ್ತ ತೋಟ, ಯಾವುದೇ ರಾಸಾಯನಗಳು ಬಳಸ್ದಿರೇ ತುಂಬ ಚೆನ್ನಾಗಿ ಬರ್ತಾಯಿದೆ. ನಾವು ಟ್ರಿಮ್ ಮಾಡಿದ್ವಿ ನೋಡಿ, ಗಿಡಗಳು ಕೂಡ ಈಗ ಎಷ್ಟು ಚೆನ್ನಾಗಿ ಬರ್ತಾಯಿದ್ವಿ, ನಾವೆಲ್ಲ ಟ್ರಿಮ್ ಮಾಡಿದ್ವಿ. ಮೈ ಡಿಯರ್ ಫ್ರೆಂಡ್ಸ್, ಈಗ ನಾನು ಸೀಬೆಯ ಬಗ್ಗೆ ನಾನು ಮಾತಾಡ್ತೀನಿ, ಸೀಬೆ ಗಿಡಗಳ ಬಗ್ಗೆ ನಾನು ಮಾತಾಡ್ತೀನಿ. ನೋಡಿ, ಒಂದು ಸೀಬೆ ಗಿಡದ ಬಗ್ಗೆ ನಾವು ಮಾತಾಡಬೇಕಂದ್ರೆ ಮುಖ್ಯವಾಗಿ 2 ವಿಷಯಗಳನ್ನು ನಾವು ರೈತರು ತಿಳ್ಕೋಬೇಕು. ಯಾಕೆ ನಾವು ಸೀಬೆನೇ ಹಾಕಬೇಕು ಅಂತಕ್ಕಂಥದ್ದು, ಸೀಬೆ ಗಿಡಕ್ಕೆ ನಾವು ಯಾಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತಂದರೆ, ನೋಡಿ ಫ್ರೆಂಡ್ಸ್, ಇವತ್ತು ಎಲ್ಲ ಜನರು ಒಂದಲ್ಲ ಒಂದು ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದ್ದಾರೆ. ಬಿ ಪಿನಂತೆ, ಶುಗರ್ ಅಂತೆ, ಗ್ಯಾಸ್ಟ್ರಿಕ್ ಅಂತೆ, ಇವಂತೂ ದೀರ್ಘಕಾಲೀನ ಈ ಒಂದು ರೋಗ ಬಾಧೆಗಳು. ಇವು ಒಮ್ಮೆ ಬಂದಿದೆ ಅಂತಂದರೆ ಮತ್ತೆ ಹೋಗಲ್ಲ. ಅಂದರೆ ನಮ್ಮ ಜನರಲ್ ಮೆಡಿಸಿನ್ನು ಅದರಿಂದ ಕಂಟ್ರೋಲ್ ಮಾಡೋಕ್ಕಂತೂ ಆಗುವುದೇ ಇಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ವಿಶೇಷವಾಗಿ ಶುಗರ್ ಬಂದಿದೆ ಅಂತಂದರೆ ಮತ್ತು ಅವರ ಕಷ್ಟ ಹೇಳುತ್ತೀರೋದು. ಹಾಗಾಗಿ ಇವತ್ತು ಜನ ತುಂಬಾ ಒಂದು ಬಾಧೆ ಬೀಳ್ತಾ ಇದ್ದಾರೆ, ತುಂಬಾ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಈ ರೋಗಗಳಿಂದ. ಸೊ ಅಂತಹ ರೋಗಗಳನ್ನು ಕೂಡ ನಿಯಂತ್ರಣ ಮಾಡಬಲ್ಲ ಒಂದು ಗಿಡಗಳಲ್ಲಿ ಒಂದಾದ ಸೀಬೆ ಗಿಡ ಇವತ್ತು ತುಂಬ ಮಹತ್ವವನ್ನು ಪಡೆದುಕೊಂಡಿದೆ. ಅಂದರೆ ನಾವು ನಿಯಮಿತವಾಗಿ ನಾವು ತಿನ್ನುವುದರಿಂದ ಸೊ ಶುಗರ್ ಕಂಟ್ರೋಲ್ ಮಾಡ್ಕೋಬೋದು ಅಂತಕ್ಕಂಥದ್ದು ಇವತ್ತು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ನೀವು ಎಲ್ಲೇ ಹೋಗಿ ಯಾವುದೇ ಡಾಕ್ಟರನ್ನು ಕಾಣುವುದಕ್ಕೆ ಹೋಗಿ ಶುಗರ್ ಪೇಷಂಟ್ಸು ಸೊ ಸೀಬೆ ಹಣ್ಣು ತಿನ್ನುವುದರಿಂದ ನಮ್ಮ ರಕ್ತದಲ್ಲಿನ ಒಂದು ಸಕ್ಕರೆಯ ಪ್ರಮಾಣವನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಾರ್ಕೆಟಲ್ಲಿ ಈ ಒಂದು ಸೀಬೆ ಗಿಡಕ್ಕೆ ಹೆಚ್ಚು ಈ ಒಂದು ಬೇಡಿಕೆ ಇದೆ. ನೋಡಿ, ನಮ್ಮ ತೋಟದಲ್ಲಿ ಬೆಳೀತಕ್ಕಂಥ ಈ ಒಂದು ಸೀಬೆ ಗಿಡ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೀವೇ ನೋಡಿ ಎಷ್ಟು ಚೆನ್ನಾಗಿ ಅದು ಬ್ರ್ಯಾಂಚಸ್ ಬಂದಿದೆ. ನಾವು ಕಟ್ ಮಾಡಿದ್ವಲ್ಲ, ಈಗ ನೋಡಿ ಮತ್ತೊಮ್ಮೆ ಗಿಡ ಯಾವ ರೀತಿ ನೋಡಿ ನೆಲದಿಂದ ಬರ್ತಾ ಇದೆ, ಬೂಡದಿಂದ ಇಟ್ಕೊಂಡು ಯಾವ ರೀತಿ ಬರ್ತಾ ಇದೆ ನೋಡಿ. ಮತ್ತು ಕಾಯಿಗಳು ನೋಡಿ ಎಷ್ಟು ಆರೋಗ್ಯಕರವಾದ ಕಾಯಿಗಳು. ಯಾಕಂತಂದರೆ ಇದು ಒಂದು ವಿಷಮುಕ್ತ ತೋಟ ನೋಡಿ. ಏನು ನಾವು ಸ್ಪ್ರೇ ಮಾಡದೇ ಇದ್ದರೂ ಕೂಡ ನೀವು ಎಲೆಗಳು ನೋಡಿ, ಎಲೆಗಳ ಬಣ್ಣ ನೋಡಿ, ಮತ್ತು ಎಲೆಗಳ ಈ ಒಂದು ಇದನ್ನು ನೋಡಿ, ಯಾವುದೇ ರೀತಿ ಇದಕ್ಕೆ ಈ ಒಂದು ಪೀಡೆ ಬಾಧೆ ಇದೆ ಅಂತ ನೋಡಿ. ನೀವು ಏನೇ ಪೀಡೆ ಆಗಲಿ, ಮಚ್ಚೆ ಆಗಲಿ, ಯಾವ ರೀತಿ ಎಲೆಗಳು ಇದೆ ಅಂತಕ್ಕಂಥದ್ದನ್ನು ನೀವೇ ನೋಡಬಹುದು. ಇಡೀ ಗಿಡವನ್ನು ನೋಡ್ಬೋದು. ನಮ್ಮ ತೋಟದಲ್ಲಿ ಎಲ್ಲ ಗಿಡಗಳು ಕೂಡ ಇದೇ ಗುಣಮಟ್ಟದಿಂದ ಕೂಡಿದ್ದಾವೆ. ಸೊ ಹಾಗಾಗಿ ಸೀಬೆ ಬೆಳೆಯೋದ್ರಿಂದ ನಮಗೆ ಹೆಚ್ಚು ವರಮಾನ ಗಳಿಸ್ಬೋದು ನಾವು. ಯಾಕಂತಂದರೆ ಇದು ಒಂದು ನಮ್ಮ ಆರೋಗ್ಯವನ್ನು ಕಾಪಾಡುವ ಗಿಡಗಳಲ್ಲಿ ಇದು ಕೂಡ ಒಂದು ಗಿಡ. ಸೊ ಇದರ ಎಲೆಗಳನ್ನು ಕೂಡ ನಾವು ನೀರಿನಲ್ಲಿ ನೆನೆಸಿಟ್ಟುಕೊಂಡು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು 1-2 ಸೀಬೆ ಎಲೆಗಳನ್ನು ತೆಗೆದುಕೊಂಡು ನೀರಿನಲ್ಲಿ ನೆನೆಸಿಟ್ಟುಕೊಂಡು ಒಂದು 5 ನಿಮಿಷ 10 ನಿಮಿಷ ನೀರಿನಲ್ಲಿ ನೆನೆಸಿಟ್ಟು ಅದನ್ನು ಕುದಿಸುವುದು ಬೇಡ, ಜಸ್ಟ್ ನಾವು ಕುಡಿಯತಕ್ಕಂಥ ವಾಮ್ ವಾಟರಲ್ಲೇ ಅದನ್ನು ನೆನೆಸಿಟ್ಟು ಮತ್ತು ಅದನ್ನು ಪಕ್ಕಕ್ಕಾಗಿ ಪ್ರತಿದಿನ ಕುಡಿಯೋದ್ರಿಂದ ಬಿ ಪಿ ಅಂತಹ ಈ ಒಂದು ಸಮಸ್ಯೆಗಳು ಕೂಡ ಕಂಟ್ರೋಲ್ಗೆ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಎಲ್ಲ ವೈದ್ಯರು, ಅಂದರೆ ಆಯುರ್ವೇದ ಮತ್ತು ನ್ಯಾಚುರೋಪತಿ ವೈದ್ಯರು ಇವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಈಗ ನಾವು ಈ ಒಂದು ಸೀಬೆಯನ್ನು 1 ಎಕರೆಯಲ್ಲಿ ಎಷ್ಟು ಗಿಡಗಳು ಹಾಕಬಹುದು ಮತ್ತು ಪ್ರತಿಯೊಂದು ಗಿಡದಿಂದ ಎಷ್ಟು ಆದಾಯ ಸಿಗುತ್ತೆ, ಎಷ್ಟು ಆದಾಯ ನಾವು ನಿರೀಕ್ಷೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಎಲ್ಲರೂ ಕೂಡ ಚೆನ್ನಾಗಿ ತಿಳ್ಕೊಳ್ಳಿ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಮ್ಮ ತೋಟದಲ್ಲಿ ನಾನು ಹಾಕಿರ್ತಕ್ಕಂಥ ವೆರೈಟಿಗಳಪ್ಪ ಅಂತಂದರೆ, ನಾನು ತೈವಾನ್ ಪಿಂಕ್ ಆ್ಯಂಡ್ ತೈವಾನ್ ವೈಟ್ 2 ವೆರೈಟಿಗಳನ್ನು ಸೇರಿಸಿ ನಾನು 150 ಗಿಡಗಳನ್ನು ನಮ್ಮ ತೋಟದಲ್ಲಿ ಹಾಕಿದ್ದೇನೆ. ತುಂಬ ಚೆನ್ನಾಗಿ ಬರ್ತಾ ಇದೆ, ಈಗ ನೀವು ಕೂಡ ನೋಡ್ತಾ ಇದ್ದೀರಾ. ಸೊ ತೈವಾನ್ ಪಿಂಕು ಮತ್ತು ತೈವಾನ್ ವೈಟು. ತೈವಾನ್ ಪಿಂಕು, ತೈವಾನ್ ವೈಟ್ ಅಂದರೆ ಏನಪ್ಪ ಅಂತಂದರೆ, ಇದು ತೈವಾನ್ ಜಾತಿ ಅಥವಾ ತೈವಾನ್ ದೇಶದಿಂದ ಅಭಿವೃದ್ಧಿಪಡಿಸಲಾಗಿರ್ತಕ್ಕಂತಹ ಈ ಒಂದು ಹಣ್ಣು.
ತೈವಾನ್ ಪಿಂಕ್ ಅಂತಂದರೆ ನಾವೊಂದು ಕಾಯಿಯನ್ನು ಕಟ್ ಮಾಡಿದಾಗ ಅದರ ತಿರುಳು ಗುಲಾಬಿ ಬಣ್ಣದಲ್ಲಿದ್ದರೆ ಅದು ತೈವಾನ್ ಪಿಂಕು, ಮತ್ತು ಅದು ಬಿಳಿ ಬಣ್ಣದಲ್ಲಿದ್ದರೆ ಅದು ತೈವಾನ್ ವೈಟು. ಇಷ್ಟೇ ವ್ಯತ್ಯಾಸ. ಬಟ್ ಕಾಯಿಗಳು ಗಾತ್ರದಲ್ಲಿ ಪ್ರತಿಯೊಂದು ಕಾಯಿಯು ಸರಿಸುಮಾರು ಒಂದು 500 ಗ್ರಾಮಿಂದ 600 ಗ್ರಾಮ್ 800 ಗ್ರಾಮ್ ಈ ರೀತಿ ಗಾತ್ರದಲ್ಲೂ ಕೂಡ ಹೆಚ್ಚು ಈ ಒಂದು ದಪ್ಪವಾಗಿ ಬರುತ್ತೆ. ಮತ್ತು ಅದರ ತಿರುಳು ಕೂಡ ಅಷ್ಟೇ ಮೃದುವಾಗಿರುತ್ತೆ, ತಿರುಳು ಒರಟಾಗಿರುವುದಿಲ್ಲ. ಸೊ ಬೀಜಗಳು ಅತ್ಯಂತ ಕಡಿಮೆ ಇರುತ್ತೆ ಮತ್ತು ಅವು ಕೂಡ ಮೃದುವಾಗಿರುತ್ತೆ. ತಿನ್ನುವುದಕ್ಕೆ ಈ ಒಂದು ಹಣ್ಣುಗಳು ರಸಭರಿತವಾಗಿರುತ್ತೆ, ಸಿಹಿ ಟೇಸ್ಟನ್ನು ಕೂಡ ಹೊಂದಿರುತ್ತೆ. ಹಾಗಾಗಿ ತಿನ್ನುವುದಕ್ಕೆ ತುಂಬ ಇಷ್ಟಪಡ್ತಾರೆ. ಮಕ್ಕಳಿಂದ ವಯಸ್ಸಾದವ್ರವರೆಗೂ ಯಾರು ಬೇಕಂದರೂ ಕೂಡ ಈ ಹಣ್ಣುಗಳನ್ನು ತಿನ್ನುವುದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ತುಂಬ ಬೇಡಿಕೆ ಇದೆ. ಈಗ ಲೆಕ್ಕಾಚಾರಕ್ಕೆ ಬರೋಣ. ನಮ್ಮ ತೋಟದಲ್ಲಿ ಒಂದು ಸೀಬೆ ಗಿಡಗಳನ್ನು 1 ಎಕರೆಯಲ್ಲಿ ಎಷ್ಟು ಗಿಡಗಳನ್ನು ಹಾಕ್ಬೋದು ಅಂತಕ್ಕಂಥದ್ದು. ನಾವು 10x10 ಹಾಕಿದರೆ ಎಷ್ಟು ಹಾಕ್ಬೋದು, 5x5 ಹಾಕಿದರೆ ಎಷ್ಟು ಹಾಕ್ಬೋದು ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, 10x10 ಹಾಕಿದರೆ ಒಂದು ತೋಟದಲ್ಲಿ 400ಕ್ಕಿಂತ ಹೆಚ್ಚು ಗಿಡಗಳನ್ನು ಹಾಕ್ಬೋದು. ಮತ್ತು 12x12 ಹಾಕಿದರೆ ನಾವು 300 ಗಿಡಗಳು ಹಾಕಬಹುದು. 5x5 ಅಂತರದಲ್ಲಿ ನಾವು ಹಾಕಿದ್ದೀವಿ ಅಂತಂದರೆ ಒಂದು 800 ಗಿಡಗಳನ್ನು ಕೂಡ ನಾವು ಹಾಕ್ಬೋದು. ಸೊ ಅಷ್ಟು ಗಿಡಗಳನ್ನು 1 ಎಕರೆಯಲ್ಲಿ ಹಾಕ್ಬೋದು. ಆದರೆ ನಾವು ಕಾಡು ಮಾದರಿಯನ್ನು ಅನುಸರಿಸುತ್ತಿರುವುದರಿಂದ, ನಮ್ಮದು ಕಾಡು ಮಾದರಿ ತೋಟ ಆಗಿರುವುದರಿಂದ ನಾವೇನು ಮಾಡಿದ್ದೀವಿ, ಇಲ್ಲಿ 2 ಕಾಡು ಗಿಡಗಳು, ಅಂದರೆ ನಾವು ಕಾಡು ಗಿಡಗಳಾಗಿ ಮಹಾಗನಿ ಬೆಳೆಸಿದ್ದೇವೆ. ನಿಮಗೂ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಆ ಮಹಾಗನಿಯನ್ನು ಬೆಳೆಸಿದ್ದೇವೆ. ಆ ಮಹಾಗನಿ ಗಿಡಗಳ ಮಧ್ಯದಲ್ಲಿ ಅಥವಾ ಮರಗಳ ಮಧ್ಯದಲ್ಲಿ ನಾವು ಸೀಬೆಯನ್ನು ಹಾಕಿದ್ದೀವಿ. ಈಗ ಆದಾಯವನ್ನು ನಾವು ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಒಂದು ಗಿಡ ಸಾಧಾರಣವಾಗಿ ನೋಡಿ, ನೀವು ಇಲ್ಲೆಲ್ಲ ಕಾಯಿ ನೋಡ್ತಾ ಇದ್ದೀರಾ. ಒಂದು ಮಧ್ಯಮ ಗಾತ್ರದಲ್ಲಿ ಒಂದು ಗಿಡವನ್ನು ನಾವು ಇಟ್ಕೊಂಡು ಚೆನ್ನಾಗಿ ಆರೈಕೆ ಮಾಡಿದರೆ ಒಂದು ಗಿಡದಲ್ಲಿ ನಾವು 10ರಿಂದ 20 kg ಕಾಯಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ಕೂಡ ಮಾಡ್ಬೋದು. ನಾನು ಹೇಳ್ತಾ ಇರೋದು ಒಂದು 3-4 ವರ್ಷದ ಗಿಡದಲ್ಲಿ ಒಂದು ನಾವು ಮಧ್ಯಮ ಗಾತ್ರದಲ್ಲಿ ಇಟ್ಕೊಂಡಿರ್ತೀವಿ. ಜಾಸ್ತಿ ಬೆಳೆಯೋಕ್ಕೆ ಬಿಡಲ್ಲ, ಮರ ಆಗೋಕ್ಕೆ ಬಿಡಲ್ಲ. ನಾವೇನು ಮಾಡಿದ್ದೀವಿ, ಗಿಡ ಆಗೋಕ್ಕೆ ಮಾತ್ರ ಬಿಡ್ತೀವಿ. ಹಾಗಾಗಿ 10ರಿಂದ 20 kg ಅಷ್ಟೇ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ. ಅಂದರೆ ಸರಾಸರಿ 10 kg ಅಂತ ಇಟ್ಕೊಂಡ್ರು, ಸಣ್ಣ ಗಿಡ ದೊಡ್ಡ ಗಿಡ ಎಲ್ಲ ಸೇರಿಕೊಂಡು 10 kg ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದರೂ ಕೂಡ ನಮಗೆ ಎಷ್ಟಾಗುತ್ತೆ, ಒಂದು ಗಿಡದಿಂದ 10 kg ಅಂತ ಇಟ್ಕೊಂಡ್ರೂ ಕೂಡ ನಮ್ಮ ತೋಟದಲ್ಲಿ 300 ಗಿಡಗಳನ್ನು ಹಾಕಿದ್ದೀವಿ. 300 ಗಿಡಗಳಿಂದ ನಮಗೆ ಎಷ್ಟು ಬರುತ್ತೆ, ಒಂದು ಗಿಡದಿಂದ 1 kg ಅಂತಂದರೆ 300 kg, 10 kg ಅಂತಂದರೆ 3000 kg. ಟನ್ನು ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂದರೆ 3 ಟನ್ನು ಒಂದು 300 ಗಿಡಗಳಿಂದ ನಾವು ಪಡಿಬೋದು, ಉತ್ಪಾದನೆಯನ್ನು ತೆಗಿಬೋದು. ಅಂದರೆ ಒಂದು ಗಿಡದಿಂದ 10 kg. 1 kg ಇವತ್ತು ಮಾರ್ಕೆಟಲ್ಲಿ ಏನು ರೇಟ್ ಇದೆ, ಸೊ ನಿಮಗೆಲ್ಲ ಗೊತ್ತಿದೆ. ಎಲ್ಲರೂ ಕೂಡ ಸೀಬೆಯನ್ನು ಕೊಂಡುಕೊಂಡು ತಿಂತೀರಾ. ನಗರಗಳಲ್ಲಂತೂ ಇದರ ರೇಟು ಗಗನದಲ್ಲಿಯೇ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲ, ನೀವು ಎಲ್ಲೇ ಮಾರಿ ಕಡಿಮೆ ಅಂದರೆ 50 ರೂಪಾಯಿಗೆ 1 kg ಮಾರಾಟ ಆಗುತ್ತೆ. ಕಡಿಮೆ ಅಂದರೆ ಎಷ್ಟು, 50 ರೂಪಾಯಿ 1 kg. ಅಂದರೆ ಒಂದು ಗಿಡದಲ್ಲಿ ನಾವು 10 kg ಇಟ್ಕೊಂಡ್ರೂ ಕೂಡ ಒಂದು ಗಿಡದಲ್ಲಿ ನಮಗೆ 500 ರೂಪಾಯಿ ಆದಾಯ ಬರುತ್ತೆ. ಒಂದು ಗಿಡದಿಂದ 500 ರೂಪಾಯಿ ಆದಾಯ ನಾವು ಎಕ್ಸ್ಪೆಕ್ಟ್ ಮಾಡಿದರೆ ನಾವು 300 ಗಿಡಗಳಿಂದ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು, 1,50,000. ಅಂದರೆ 3 ಟನ್ ಅಂತ ಇಟ್ಕೊಳ್ಳಿ. 1 kg 50 ರೂಪಾಯಿ ಅಂದರೂ ಕೂಡ 3 ಟನ್ ಅಂತಂದರೆ ನಾವು 1.5 ಲಕ್ಷ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಬರೀ ಒಂದು ಸೀಬೆಯಿಂದ. ನಾನು ಹೇಳ್ತಾ ಇರೋದು ವೆರಿ ಲೀಸ್ಟ್ ಪ್ರೈಸ್ ಇದು. ಬಟ್ ನಾವು ಆರ್ಗಾನಿಕ್ಕಾಗಿ ಬೆಳಿತೀವಿ ಅಥವಾ ನೈಸರ್ಗಿಕವಾಗಿ ಬೆಳಿತೀವಿ, ವಿಷಮುಕ್ತವಾಗಿ ಬೆಳಿತೀವಿ, ರಾಸಾಯನಿಕ ಮುಕ್ತವಾಗಿ ಬೆಳಿತೀವಿ ಅಂದರೆ ಮಾರುಕಟ್ಟೆಯಲ್ಲಿ ಎಷ್ಟು ಕಡಿಮೆ ಅಂದರೂ 100 ರೂಪಾಯಿ ಅಂತೂ ಸಿಕ್ಕೇ ಸಿಗುತ್ತೆ. ಆ ರೀತಿ ನೋಡಿದರೆ ನಮಗೆ 3 ಲಕ್ಷ ವರಮಾನ ಸಿಗುತ್ತೆ. ಒಂದು ಕಟಾವು, ಒಂದು ವರ್ಷದಲ್ಲಿ ಒಂದು ಕಟಾವಿಗೆ 3 ಲಕ್ಷ ಸಿಗುತ್ತೆ. ಅದೇ ರೀತಿ ಒಂದು ವರ್ಷದಲ್ಲಿ 2 ಕಟಾವು ನಾವು ಮಾಡ್ಬೋದು. 2 ಕಟಾವು ಅಂದರೆ ನಮಗೆ ಒಂದು 6 ಲಕ್ಷ, ನಮಗೆ ಯಾವುದೇ ಅನುಮಾನ ಬೇಡ, 6 ಲಕ್ಷ ನಮಗೆ ಸಿಗುತ್ತೆ. ಬೇಡವೇ ಬೇಡ, ಇನ್ನೂ ಅದಕ್ಕಿಂತ ಕಡಿಮೆ ಅಂದರೂ ಕೂಡ 5 ಲಕ್ಷ ಅಂತೂ ನಮಗೆ ಸಿಕ್ಕೇ ಸಿಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಆದರೆ ನಾವು ಅದನ್ನು ಚೆನ್ನಾಗಿ ಆರೈಕೆ ಮಾಡಬೇಕಷ್ಟೆ.
ಇನ್ನು ಗಿಡಗಳ ಸಂಖ್ಯೆ ಹೆಚ್ಚು ಮಾಡಿದರೆ ಇನ್ನೂ ಹೆಚ್ಚು ವರಮಾನ ಸಿಗುತ್ತೆ. ಅಥವಾ ನಾವು ಗಿಡಗಳನ್ನು ಇನ್ನೂ ಚೆನ್ನಾಗಿ ಗ್ರೋತ್ ಮಾಡಿ ನಾವು ಒಂದು 20 ಕೆ ಜಿವರೆಗೂ ನಾವು ತೆಗೆದಿದ್ದೀವಿ, ಸರಾಸರಿ 20 ಕೆ ಜಿ ತೆಗೆದಿದ್ದೀವಿ ಅಂತಂದರೆ ಒಂದು 100 ಗಿಡಗಳು ನೀವು ಹಾಕ್ಕೊಂಡಿದ್ದೀರಿ ಅಂತಂದರೂ ಕೂಡ 2 ಟನ್ ಕಾಯಿ ನೀವು ಬೆಳೆದರೆ ಒಂದು ಫಾರಿನ್ ಕ್ವಾಲಿಟಿ ನಾವು ಪ್ರೀಮಿಯಮ್ ಆಗಿ ಕೂಡ ಬೆಳೀಬೋದು. ಫಾರಿನ್ ಕ್ವಾಲಿಟಿ ನಾವೇನಾದರೂ ಕಡಿಮೆ ಗಿಡಗಳು ಹಾಕ್ಕೊಂಡು ಒಂದು 100 ಗಿಡಗಳು ಹಾಕ್ಕೊಂಡು ಪ್ರೀಮಿಯಮ್ ಆಗಿ ಬೆಳೆದರೆ ನಾವು ಒಂದು ಗಿಡದಿಂದ ನಾವು 20 ಕೆ ಜಿ ತೆಗೆದರೂ ಕೂಡ 2 ಟನ್ ಕಾಯಿ ತೆಗೀಬಹುದು. ನೋಡಿ, ಪ್ರೀಮಿಯಂ ವೆರೈಟಿ ಬೆಳೆದು ನಾವು ಏನಾದರೂ ರಫ್ತು ಮಾಡಿದ್ದೀವಿ, ವಿದೇಶಗಳಿಗೆ ನಾವು ಏನಾದರೂ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅಂತಂದರೆ 1 ಕೆ ಜಿಗೆ 200 ರೂಪಾಯಿ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಅದೆಷ್ಟೋ ಜನ ರೈತರು ಆ ಕೆಲಸ ಸಕ್ಸಸ್ ಆಗಿ ಮಾಡಿದ್ದಾರೆ. ಒಂದು ಸೀಬೆಯನ್ನು ಹಾಕ್ಕೊಂಡು ಲಕ್ಷಾಂತರ ರೂಪಾಯಿ ಮಾಡಿರ್ತಕ್ಕಂಥ ರೈತರನ್ನು ಕೂಡ ನೀವು ಇವತ್ತು ನಮ್ಮ ರಾಜ್ಯದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಬಹುದು. ಪ್ರೀಮಿಯಂ ವೆರೈಟಿಯಲ್ಲಿ ಮಾರಿದರೆ ನಮಗೆ 100 ಗಿಡಗಳು ಸಾಕು. 100 ಗಿಡಗಳನ್ನು ಇಟ್ಕೊಂಡ್ಬಿಟ್ಟು ನಾವು ವೆರಿ ಪ್ರೀಮಿಯಮ್ ಆಗಿ ಬೆಳೆದಿದ್ದೀವಿ, ತುಂಬ ನಾವು ಗುಣಮಟ್ಟವಾಗಿ ಬೆಳೆದಿದ್ದೀವಿ ಅಂತಂದರೆ ಖಂಡಿತ ನಮಗೆ ನೀವು ಲೆಕ್ಕ ಹಾಕ್ಕೊಳ್ಳಿ. 200 ರುಪೀಸಿಂದ ಲೆಕ್ಕ ಹಾಕ್ಕೊಂಡ್ರೆ 2 ಟನ್ನು ಅಂತಂದರೆ ನಮಗೆ 4 ಲಕ್ಷ ರೂಪಾಯಿ. ಅದೇ ರೀತಿ ಒಂದು ವರ್ಷದಲ್ಲಿ 2 ಸಲ ಇದು ಮಾಡಿದ್ದೀವಿ ಅಂತಂದರೆ 8 ಲಕ್ಷ ರೂಪಾಯಿ. ಕೇವಲ 100 ಗಿಡಗಳು, 300 ಗಿಡಗಳು ಕೂಡ ಬೇಡ, 100 ಗಿಡಗಳನ್ನು ನೀವು ಆ ಕ್ವಾಲಿಟಿಯಲ್ಲಿ ಬೆಳೆದರೆ 8 ಲಕ್ಷ ನೀವು ತೆಗೀಲೇಬಹುದು. ಬೇಡ 6 ಲಕ್ಷನೇ ಅಂತ ಇಟ್ಕೊಳ್ಳಿ. 100 ಗಿಡಗಳಿಂದ 6 ಲಕ್ಷ ಅಂತಂದರೆ 100 ಗಿಡಗಳು ನಿರ್ವಹಣೆ ಮಾಡೋದು ದೊಡ್ಡ ಕಷ್ಟ ಏನಲ್ಲ. ಸೊ ಒಂದು ನೈಸರ್ಗಿಕ ತೋಟ, ಕಾಡು ಮಾದರಿ ತೋಟ ಅಂತಂದರೆ ಬರೀ ಸೀಬೆ ಗಿಡಗಳೇ ಇರುವುದಿಲ್ಲ. 100 ಸೀಬೆ ಗಿಡಗಳಿಂದ ನಾವು ಈ ರೀತಿ ಆದಾಯವನ್ನು ನಾವು ನಿರೀಕ್ಷೆ ಮಾಡುವುದಾದರೆ ಇನ್ನು ನಾವು ಮಾವಿಟ್ಟಿರ್ತೀವಿ, ತೆಂಗಿಟ್ಟಿರ್ತೀವಿ, ಸಪೋಟ ಹಾಕಿರ್ತೀವಿ, ನೇರಳೆ ಹಾಕಿರ್ತೀವಿ, ಈ ರೀತಿ ತರಹೇವಾರು ಗಿಡಗಳನ್ನು ನಾವು ತಂದು ಹಾಕಿರ್ತೀವಿ. ಎಲ್ಲ ಗಿಡಗಳನ್ನು ನಾವು ಒಂದು 50ರಿಂದ 100, 50ರಿಂದ 100 ಅಂತ ಹೇಳ್ಬಿಟ್ಟು ನಾವು ಹಾಕ್ಕೊಂಡಿದ್ದೀವಿ ಅಂತಂದರೆ ಖಂಡಿತ ನಾವು ಒಂದೊಂದು ವೆರೈಟಿಯಿಂದ ನಾವು 2-3 ಲಕ್ಷ ನಾವು ಸಂಪಾದನೆ ಮಾಡ್ತಾ ಹೋದರೂ ಕೂಡ ನಾವೊಂದು 10 ವೆರೈಟಿ ಗಿಡಗಳನ್ನು ಬೆಳೆಸ್ಕೊಂಡಿದ್ದೇ ಆದರೆ ಖಂಡಿತ ನಾವು ಒಂದು ಮಿನಿಮಮ್ ಅಂತಂದರೆ 15ರಿಂದ 20 ಲಕ್ಷ ನಾವು ಮಾಡ್ಬೋದು. ಅಂದರೆ ಪ್ರೀಮಿಯಂ ವೆರೈಟಿಯಲ್ಲಿ ಯಾವುದೇ ನೀವು ತಗೊಳ್ಳಿ, ಪ್ರೀಮಿಯಂ ವೆರೈಟಿಯಲ್ಲಿ ನಾವು ಮಾಡಬೇಕು. ಮತ್ತು ಅದೇ ರೀತಿ ಮಾರುಕಟ್ಟೆ ಕೂಡ ನಾವು ನೇರವಾಗಿ ಗ್ರಾಹಕರಿಗೆ ತಲುಪಿಸಬೇಕು. ಇವಾಗ ನಾನು ಅದೇ ಕೆಲಸ ಮಾಡ್ತಾಯಿದ್ದೀನಿ, ಗ್ರಾಹಕರಿಗೆ ತಲುಪಿಸುವ ಕೆಲಸ ಮಾಡ್ತಾಯಿದ್ದೀನಿ, ನೇರ ಮಾರುಕಟ್ಟೆ ಮಾಡ್ತಾಯಿದ್ದೀನಿ. ಯಾರು ದಲ್ಲಾಳಿಗಳಿಗೆ ಅಂತೂ ನಾನು ಕೊಡಲ್ಲ. ನಾನು ಮಾವು ಈಗಾಗಲೇ ನಮ್ಮ ತೋಟದಲ್ಲಿ ಮಾವು ಬೆಳೆದಿದ್ದು ಸುಮಾರು ನಮ್ಮ ತೋಟದಲ್ಲಿ 1.5 ಕ್ವಿಂಟಾಲಷ್ಟು ಮಾವು ಸಿಕ್ಕಿತ್ತು. ಈ ವರ್ಷ ಮೊದಲ ವರ್ಷ ಆಗಿರುವುದರಿಂದ 1.5 ಕ್ವಿಂಟಾಲಷ್ಟು ಸಿಕ್ಕಿತ್ತು. ನಾವು 1.5 ಕ್ವಿಂಟಾಲನ್ನು 150 ರೂಪಾಯಿ ಸರಾಸರಿ, ಅಂದರೆ ಯಾವುದೇ ವೆರೈಟಿ ಇರ್ಬೋದು, ಇಲ್ಲಿ ವೆರೈಟಿ ಲೆಕ್ಕ ಇಲ್ಲ ನಾವು. ಸೊ 150 ರೂಪಾಯಿ ಹಂಗೆ ಆ ರೀತಿ ನಾನು ಮಾರಾಟ ಮಾಡಿದ್ದೀನಿ. ನನಗೆ ಅದರಲ್ಲಿ ಒಂದು 22,000 ಆ ರೀತಿ ದುಡ್ಡು ಬಂದಿದೆ. ನಾನೇನು ಖರ್ಚು ಮಾಡಿದ್ದೇನಿಲ್ಲ, ಮಾರಾಟದ ಖರ್ಚು ಬಿಟ್ಟರೆ ಮತ್ತು ಏನೂ ಖರ್ಚು ಮಾಡಿಲ್ಲ. ಹಾಗಾಗಿ ಈ ರೀತಿ ನಾವು ಹಣ ಸಂಪಾದನೆ ಮಾಡ್ಬೋದು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲ ರೈತರು ಇವತ್ತು ನಗರಗಳಿಗೆ ಹೋಗುವುದರ ಬದಲು ತಮಗಿರ್ತಕ್ಕಂಥ ಜಮೀನುಗಳಲ್ಲಿ, ಅಂದರೆ ರೈತರ ಮಕ್ಕಳು, ವಿಶೇಷವಾಗಿ ರೈತರ ಮಕ್ಕಳಿಗೆ ಹೇಳ್ತೀನಿ, ಯಾರೂ ಹಳ್ಳಿಯನ್ನು ಬಿಟ್ಟು ಹೋಗಬೇಡಿ. ಅಥವಾ ನಗರದ ಸುತ್ತಮುತ್ತಲಿರ್ತಕ್ಕಂಥವರು ಕೂಡ ತಮ್ಮ ಜಮೀನುಗಳನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿ. ಕಾಡು ಮಾದರಿಯ ತೋಟಗಳನ್ನು ಹಾಕಿ ವಿವಿಧ ಈ ಒಂದು ಗಿಡ, ಮರ, ಸಸ್ಯ ಎಲ್ಲ ಬೆಳೆಸಿದರೆ ಒಂದು ಗಿಡದಿಂದಲ್ಲ ಅಂತಂದರೆ ಮತ್ತೊಂದು ಗಿಡದಲ್ಲಿ ನಮಗೆ ವರ್ಷಪೂರ್ತಿ ದುಡ್ಡು ಬರ್ತಾ ಇರುತ್ತೆ. ಇದಕ್ಕಿಂತ ಇನ್ನೇನು ಬೇಕೇ ಹೇಳಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಗಿಡ ಮತ್ತು ಅದರ ವರಮಾನವನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ಕೂಡ ಹಳ್ಳಿ ಅಕ್ಕ ಚಾನಲನ್ನು ಫಾಲೋ ಮಾಡಿ. ಹಾಗೆ ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಂದನೆಗಳು.